ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ಇದೀಗ ವೀಕ್ಷಕರ ಜಿಂಬಾಬ್ವೆಗೆ ಕಾಲಿಟ್ಟಿರುವ ಯುವ ಪಡೆಯು ವೀಕ್ಷಕರ ಇದೇ ಜುಲೈ 6ರಿಂದ ಜಿಂಬಾಬ್ವೆ ವಿರುದ್ಧ ಸೆಣಸಾಡಲಿದೆ. ಹೌದು ವೀಕ್ಷಕರ, 5 T20 ಸರಣಿಗಳಲ್ಲಿ ಜಿಂಬಾಬ್ವೆ ತಂಡವನ್ನು ಭಾರತ ತಂಡವು ಎದುರಿಸಲಿದ್ದು, ಹಾಗೆ ವೀಕ್ಷಕರ ಈ ಒಂದು T20 ಸರಣಿಯ ಗೆಲುವಿಗಾಗಿ ವೀಕ್ಷಕರ ಇದೀಗ ಶುಭ್ಮನ್ ಗಿಲ್ ಅವರು ಬಲಿಷ್ಠ ತಂಡವನ್ನು ಪ್ರಕಟಿಸಿದ್ದಾರೆ. ಹೌದು ವೀಕ್ಷಕರ, ಭಾರತ ತಂಡದ ಪರ ಅನುಭವಿ ಆಟಗಾರರಾಗಿದ್ದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು T20 ಕ್ರಿಕೆಟ್ಗೆ ನಿವೃತ್ತಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಇವರ ಸ್ಥಾನಕ್ಕೆ ನಂಬರ್ 1 ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇನು ಈ ಒಂದು ಪ್ಲೇಯಿಂಗ್ 11 ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಜಿಂಬಾಬ್ವೆ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಭಾರತ ತಂಡವು ಯಾವ 11ರ ಬಳಗದೊಂದಿಗೆ ಕಣಕ್ಕಿಳಿಯುತ್ತದೆ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಆಡುವ 11ರ ಬಳಗವನ್ನು ತಿಳಿಸಿ. ವೀಕ್ಷಕರ ಹಿಂದಿನ ತಿಂಗಳು ಜೂನ್ 1ರಿಂದ ಆರಂಭವಾಗಿದ್ದ T20 ವರ್ಲ್ಡ್ ಕಪ್ ಪಂದ್ಯಾವಳಿಯು ವೀಕ್ಷಕರ ಇದೀಗ ಮೊನ್ನೆ ಜೂನ್ 29ರಂದು ಮುಕ್ತಾಯಗೊಂಡಿದೆ. ಹೌದು ವೀಕ್ಷಕರ, ಈ ಒಂದು T20 ವರ್ಲ್ಡ್ ಕಪ್ ಪಂದ್ಯಾವಳಿಯನ್ನು ಭಾರತ ತಂಡವು ಗೆದ್ದುಕೊಂಡರೆ, ಹಾಗೆ ವೀಕ್ಷಕರ ಅನುಭವಿ ಆಟಗಾರರಿಗೆ BCCI ಮಂಡಳಿಯು ರೆಸ್ಟ್ ಕೊಟ್ಟಿದೆ. ಹೌದು ವೀಕ್ಷಕರ, T20 ವರ್ಲ್ಡ್ ಕಪ್ಗೆ ಆಯ್ಕೆಯಾಗಿದ್ದ ಎಲ್ಲ ಆಟಗಾರರು ಇದೀಗ ವೀಕ್ಷಕರ ಜಿಂಬಾಬ್ವೆ T20 ಸರಣಿಯಿಂದ ಹೊರಗುಳಿದಿದ್ದಾರೆ. ಇನ್ನು ವೀಕ್ಷಕರ ತಂಡದ 3 ಸ್ಟಾರ್ ಆಟಗಾರರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಹೌದು ವೀಕ್ಷಕರ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ ಅವರು T20 ಫಾರ್ಮ್ಯಾಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ವೀಕ್ಷಕರನ್ನು ಇವರ ಸ್ಥಾನವನ್ನು ತುಂಬಲು ಇದೀಗ ವೀಕ್ಷಕರ BCCI ಮಂಡಳಿಯು ಜಿಂಬಾಬ್ವೆ ವಿರುದ್ಧದ T20 ಸರಣಿಗಾಗಿ ಹೊಸ ತಂಡವನ್ನೇ ಕಳಿಸಿದೆ. ವೀಕ್ಷಕರನ್ನು ಈ ಒಂದು ತಂಡದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರ 5 T20 ಸರಣಿಗಳಲ್ಲಿ ನಾಯಕನಾಗಿ ಶುಭ್ಮನ್ ಗಿಲ್ ಅವರು ತಂಡವನ್ನು ಮುನ್ನಡೆಸಿದರೆ, ಹಾಗೆ ವೀಕ್ಷಕರು ಉಳಿದಂಥ ಆಟಗಾರರು SSB ಜೈಸ್ವಾಲ್, ಹಾಗೆ ರುತುರಾಜ್ ಗಾಯಕ್ವಾಡ್, ಅಭಿಷೇಕ್ ಶರ್ಮಾ, ರಿಂಕು ಸಿಂಗ್, ವಿಕೆಟ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್, ಧ್ರುವ ಜುರೆಲ್, ನಿತೀಶ್ ರೆಡ್ಡಿ, ರಿಯನ್ ಪರಾಗ್, ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣೋಯಿ, ಅವೇಶ್ ಖಾನ್, ಖಲೀಲ್ ಅಹ್ಮದ್, ಮುಕೇಶ್ ಕುಮಾರ್, ತುಷಾರ್ ದೇಶಪಾಂಡ್ಯ. ವೀಕ್ಷಕರ ಈ ಒಂದು 15 ಆಟಗಾರರೊಂದಿಗೆ 5 T20 ಪಂದ್ಯಗಳನ್ನು ಆಡಲಿದ್ದು, ಹಾಗೆ ವೀಕ್ಷಕರ ಈ ಒಂದು ಸ್ಕ್ವಾಡ್ ಇದೀಗ ವೀಕ್ಷಕರ ಜಿಂಬಾಬ್ವೆಗೆ ಎಂಟ್ರಿ ಕೊಟ್ಟಿದೆ. ವೀಕ್ಷಕರ ಇದಾಗಿತ್ತು ಈ ಒಂದು ಪ್ಲೇಯಿಂಗ್ 11 ಅಪ್ಡೇಟ್ಸ್.